ಇವತ್ತು ನಾನು ಒಂದು ಪಾರ್ಟ್ ಟೈಮ್ ಜಾಬನ್ನು ಇವತ್ತು ನಾನು ಸೇರ್ಕೊತಿದ್ದೆ. ಒಂದು 3-4 ಡೇಸ್ಗೆಲ್ಲ ಅದನ್ನು. ಹಾಯ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ಲೈಫ್. ನಾನು ಇವತ್ತು ನಿನ್ನೆ ಗುರುವಾರದ ವ್ಲಾಗನ್ನು ಶೇರ್ ಮಾಡ್ಕೊತಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲನೇ ಸಲ ನೋಡಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡಿದ್ದು ಫುಲ್ ಡೀಟೇಲಾಗಿ ಮಾಡಿದ ಕೆಲಸ ಎಲ್ಲನೂ ಶೇರ್ ಮಾಡ್ಕೊಳ್ದೇ ಇದ್ರೂ ಮಾಡಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳೇನಿರುತ್ತಲ್ಲ ಅದನ್ನು ಮಾತ್ರ ಶೇರ್ ಮಾಡ್ಕೊತಿದ್ದೀನಿ. ನಿನ್ನೆ ಮಾರ್ನಿಂಗೇ ಪಲಾವ್ ಮಾಡಿದ್ದೆ, ಅಂದರೆ ಸೋಯಾಬೀನ್ ಪಲಾವ್ ಬರುತ್ತಲ್ಲ, ಸೋಯಾಬೀನ್ ಪಲಾವ್ ಮಾಡಿದ್ದೆ. ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನಾನಿಲ್ಲಿ ಮೊಸರು ಬಜ್ಜಿಯನ್ನು ಆ್ಯಡ್ ಮಾಡಿದ್ದೀನಿ. ಮೊಸರು ಬಜ್ಜಿಗೆ ಸ್ವಲ್ಪ ಲೈಟಾಗಿ ನೀರು ಹಾಕಿದ್ದೀನಿ, ಯಾಕಂದರೆ ಅದು ಈ ಸಮ್ಮರ್ಗೆ ಸ್ವಲ್ಪ ಹೀಟ್ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮೊಸರು ಬಜ್ಜಿಯನ್ನು ಮಾಡಿದ್ದೆ. ನೆನ್ನೆ ಅಂತೂ ಟಿಫನ್ ನನಗಂತೂ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ಎಕ್ಸ್ಪೆಷಲಿ ರೇಷನ್ ಅಕ್ಕಿಯಲ್ಲಿ ಮಾಡಿದ್ದು ಚೆನ್ನಾಗಿತ್ತು ತಿನ್ನೋದಕ್ಕೆ. ಇನ್ನು ಇವತ್ತು ಇನ್ನೇನು ಪೂಜೆ ಮಾಡಿದೆ ಮತ್ತು ಹೇಗೆ ಪೂಜೆ ಮಾಡಿದೆ ಮತ್ತು ಇವತ್ತು ರಾಯರ್ ಪವಾಡ ಅಂತಲೇ ಒಂದು ಆಯಿತು. ಅದೇನು ಎಲ್ಲವನ್ನು ನಾನು ಇವತ್ತು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ, ಆಯಿತಾ? ಟಿಫಿನೆಲ್ಲ ಮುಗಿಸಿದ್ದಾಯಿತು. ಈಗ ನಮ್ಮ ಮಾವ ಬಂದರು ಕೆಲಸದಿಂದ ಬಂದು ಹಂಗೆ ತೋಟದ ಹತ್ರ ಹೋಗಿದ್ರು. ಬರಬೇಕಾದ್ರೆ ಬಾಳೆಹಣ್ಣನ್ನು ತಂದಿದ್ರು, ಬಾಳೆಕಾಯನ್ನು ತಂದಿದ್ರು. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಕೂಡ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆ. ಇದು ನೆನ್ನೆ ತಂದಿದ್ದು, ಆಯಿತಾ? ಬಾಳೆಕಾಯಿ ಒಂದು ಗೊನೆ, ಜೊತೆಗೆ ಕರಿಬೇವನ್ನು ತಂದಿದ್ರು. ಇದು ಸಹ ನಮ್ಮರದಲ್ಲೇ ಕರಿಬೇವು, ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವು, ಜೊತೆಗೆ ಬಾಳೆಗೊನೆ ತಂದಿದ್ರು. ಹಾಯ್ ಫ್ರೆಂಡ್ಸ್, ಇವತ್ತು ಮೊನ್ನೆ ಒಂದ್ಸಲಿ ಬಂದಿತ್ತು ಮಳೆ, ಒಂದು 4-5 ಹನಿ ಅಷ್ಟೇ ಬಂದಿದ್ದು. ಬಟ್ ಇವತ್ತಂತೂ ಸ್ವಲ್ಪ ಜೋರಾಗೇ ಬೀಳ್ತಿದೆ, ಅಂದರೆ ವರ್ಷದ ಮೊದಲನೇ ಮಳೆ ಅಂತಲೇ ಹೇಳಬಹುದು. ಇವತ್ತು ಗುರುವಾರ, ಇನ್ನೇನು ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗಿದಿದೆ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಕೂಡ ಬಂದಿದ್ದೀನಿ. ಇನ್ನು ಇವತ್ತು ರಾಯರ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ದಾದಮೇಲೆ ಇವತ್ತಿನ ಒಂದು ಪೂಜೆ ಮಾಡಿದ್ದಾದಮೇಲೆ ಮತ್ತು ಕೆಲವೊಂದು ವೀಡಿಯೋಸನ್ನು ಶೂಟ್ ಮಾಡ್ಕೊಬೇಕು. ಇನ್ಮೇಲೆ ಪ್ರತಿ ಸರಿ ಅನ್ಕೊತಿರ್ತೀನಿ ಇವತ್ತು ವೀಡಿಯೋಸ್ ಇನ್ಮೇಲೆ ಹಾಕೋಣ ಅಂತ. ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ನನಗೆ ವಿಡಿಯೋಸ್ ಹಾಕೋದಕ್ಕೆ. ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ ಮಾಡೋದಕ್ಕೆ. ಎಕ್ಸ್ಪೆಷಲಿ ತುಂಬ ಜನ ನಾನು ಕನ್ಸ್ಟ್ರಕ್ಷನ್ ವಿಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ನನಗೂ ತುಂಬ ಖುಷಿ ಇದೆ. ಬಟ್ ಏನು ಮಾಡೋದು, ಈ ಥರ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಆಗ್ತಿಲ್ಲ ಅಷ್ಟೇ. ಬನ್ನಿ, ಇವಾಗ ಮಳೆ ಬರ್ತಿದೆ, ಆ ಮಣ್ಣಿನ ಸುವಾಸನೆ ಗಮ್ಮಂತಿದೆ ಗೊತ್ತಾ? ಯಾರಿಗೆಲ್ಲ ಈ ಮಣ್ಣಿನ ಸ್ಮೆಲ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಯಾವಾಗೋ ರೇರಾಗಿ ಮಳೆ ಬಂದಾಗ ಸ್ಮೆಲ್ ಇರುತ್ತಲ್ಲ, ಅದಂದರೆ ತುಂಬ ಇಷ್ಟ ನನಗೆ. ಎಕ್ಸ್ಪೆಷಲಿ ಈ ಹೊಲ ಗದ್ದೆಗಳಲ್ಲಿ ತುಂಬ ವರ್ಷ ಆಗಿರುತ್ತೆ, ತುಂಬ ತಿಂಗಳಾಗಿರುತ್ತಲ್ಲ ಮಳೆ ಬಂದು, ಆವಾಗ ಸಡನ್ನಾಗಿ ಮಳೆ ಬಂದರೆ ಆ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್. ಬನ್ನಿ ಇವತ್ತು ಎಲ್ಲಿ ಪೂಜೆ ಹೇಗೆ ಮಾಡ್ತೀನಿ ಮತ್ತು ಮಾರ್ನಿಂಗ್ ಟಿಫನ್ ಮಾಡಿದ್ದು ಎಲ್ಲವನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೊಂದು ಹೇಳಬೇಕು, ನಾನು ಒಂದು 2 ತಿಂಗಳಿಂದ ಒಂದಷ್ಟು ಗಿಡಗಳನ್ನು ಹಾಕಿದ್ದೆ, ಒಂದು 7-8 ಗಿಡಗಳನ್ನು ಹಾಕಿದ್ದೆ. ಅದರಲ್ಲಿ ಇವತ್ತು ಮೊದಲನೇ ದಿನ ಹೂ ಕೂಡ ಬಿಟ್ಟಿದೆ. ಆ ಹೂವು ಹರಳಿದೆ. ಇವತ್ತು ನಾನು ಅದನ್ನು ರಾಯರಿಗೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಶಾಮಂತಿ ಹೂವು ಮಳೆನೇ ಇಲ್ಲ ನೋಡಿ, ಆದರೂ ಸಹ ಇಷ್ಟರ ಮಟ್ಟಿಗೆ ಇದೆ. ಮಳೆ ಬಿದ್ದ ಮೇಲೆ ಇದನ್ನು ನೀಟಾಗಿ ಸೆನ್ಕೆಯಲ್ಲಿ ಎತ್ಬಿಟ್ಟು ನೀಟಾಗಿ ಸೆಕ್ಬಿಡಬೇಕು, ಆವಾಗ ನೀಟಾಗಿರುತ್ತೆ ನೋಡಿ ಹೂವು. ಮೊದಲು ಹೂವು ಜೋಡಿ ಹೂವು, ಅದನ್ನು ಇದು ನಮ್ಮ ರಾಯರಿಗೆ ಇವತ್ತು. ನನಗೆ ಫುಲ್ಲು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಹೂವು ಕೂಡ ತಂದಿದ್ದಾರೆ ತೋಟದಿಂದ. ಆ ಹೂವದ ಜೊತೆಗೆ ಈ ಹೂವು. ಈ ರಂಗೋಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹೋಗ್ಬಿಟ್ಟಿದೆ. ಪ್ರತಿನಿತ್ಯ ರಂಗೋಲಿ ಹೀಗೆ ಇರುತ್ತೆ, ರಂಗೋಲಿ ಎಲ್ಲ ಹೋಗಿದೆ. ಮಳೆ ನೋಡ್ತಿರ್ಬೋದು ನೀವು, ನೋಡಿ ಹನಿ 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 ಬೀಳ್ತಾ ಇದೆ, ಸುಮಾರಾಗಿ ಹನಿ ಬೀಳ್ತಾ ಇದೆ. ಅಷ್ಟಾಗೇನು ಕಾಣಿಸಲ್ಲ ಅಂದ್ಕೊತೀನಿ. ಕಾಣಿಸ್ತಿದ್ಯಾ? ನಮ್ಮ ಕಡೆ ಅಂತೂ ವರ್ಷದಲ್ಲಿ ಮೊದಲನೇ ಮಳೆ ಸುಮಾರು ಹಾಗೆ ಬೀಳ್ತಿದೆ. ಆ್ಯಕ್ಚುಲಿ ಮಾಲ್ದೂರು ಸೈಡು ಮತ್ತು ಕೋಲಾರ ಸೈಡೆಲ್ಲ ಜೋರಾಗೇ ಬಿದ್ದಿದೆ. ಅವತ್ತು ನಮಗೆ ಸುಮ್ಮನೆ ಹನಿ ಅಷ್ಟೇ, ಒಂದು 4-5 ಹನಿ ಬೀಳುತ್ತಲ್ಲ, ಆ ಥರ ಬಿದ್ದಿತ್ತು. ಬಟ್ ಇವಾಗ ಸ್ವಲ್ಪ ಜೋರಾಗೇ ಬೀಳ್ತಿದೆ, ಕಾಣಿಸ್ತಿದ್ಯಾ? ಜೋರಾಗೇ ಬೀಳ್ತಿದೆ ಮಳೆ. ಇನ್ನೇನು ಜೋರು ಆಗೋ ಟೈಮ್ ಬಂದೇ ಬಿಡ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಮತ್ತು ಪೂಜೆ ಎಲ್ಲ ಹೇಗೆ ಮಾಡ್ಕೊತೀನಿ ಏನು, ಮತ್ತು ಇನ್ನು ಬಾಗಿಲಿಗೆ
ಅರಿಶಿನ ಕುಂಕುಮ ಎಲ್ಲ ಇಡಬೇಕು, ರಂಗೋಲಿ ಹಾಕಬೇಕು. ನಮ್ಮ ತೋಟದಿಂದ ಇವತ್ತು ಒಂದು ಬಾಳೆ ಗೊನೆ ಬಿದ್ದೋಗಿತ್ತಂತೆ, ಅಂದರೆ ಫುಲ್ ಕೆಳಗಡೆ ಬಿದ್ದೋಗೋ ಥರ ಆಗ್ಬಿಟ್ಟಿತ್ತಂತೆ. ಅದನ್ನು ಅರ್ಧ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ, ನೀವು ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಬಾಳೆಗೊನೆ. ಒಂಥರ ಖುಷಿ, ನಮ್ಮದ್ರಲ್ಲೇ ಕಿತ್ಕೊಂಡು ಬಂದು ಈ ಥರ ಫ್ರೆಶ್ ಆಗಿ ಆರ್ಗಾನಿಕ್ ಆಗಿ ಬೆಳೆದು ಮದ್ದೇನೂ ಹೊಡೆದಿಲ್ಲ. ಸೊ ತೋಟ ಹಾಕ್ದಾಗಿಂದ ಇದುವರೆಗೂ ಮದ್ದೇನೂ ಹೊಡೆದಿ ನೋಡಿದ್ರೆ ಎಷ್ಟೊಂದು ಫ್ರೆಶ್ ಆಗಿದೆಯಲ್ವಾ. ಈ ಒಂದು ಬೇಸಿಗೆಗಂತೂ ತುಂಬ ತಂಪಿರುತ್ತೆ ಬಾಳೆಹಣ್ಣು, ಎಕ್ಸ್ಪೆಷಲಿ ಏಲಕ್ಕಿ ಬಾಳೆಹಣ್ಣು. ಒಂದು 3-4 ಡೇಸ್ಗೆಲ್ಲ ಹಣ್ಣು ಆಗಿಬಿಡುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ಬೇರೆ ತಿಂತಾರೆ. ಸೊ ನೀವು ನೋಡ್ತಿರ್ಬೋದು. ಸೊ ದೇವ್ರು ಕೂಡ ಇಡ್ತೀನಿ, ಹೂವು ಜೊತೆಗೆ ಬಾಳೆಹಣ್ಣು. ಬನ್ನಿ ಇವತ್ತು ಮತ್ತು ಪೂಜೆ ಹೇಗೆ ಮಾಡ್ತೀನಿ, ಮತ್ತು ಹಬ್ಬದ ದಿನ ಇಟ್ಟಿದ್ದು ಯುಗಾದಿ ಹಬ್ಬದ ದಿನ ಇಟ್ಟಿದ್ದೆಲ್ಲ ಇವಾಗ ತೆಗಿಬೇಕು. ತೆಗೆದು ಜೊತೆಗೆ ಹೂವು ಇಟ್ಟು ಪೂಜೆ ಮಾಡೋಣ ಬನ್ನಿ. ನಿನ್ನೆ ಏನಾಯಿತು ಅಂದರೆ ನಮ್ಮ ಮನೇಲಿ ಒಂದು ಕನ್ನಡಿ ಹೊಡೆದೋಯ್ತು. ಇದ್ದಿದ್ದು ಒಂದೇ ಮಿರರು, ಅದು ಹೊಡೆದೋಯ್ತು. ಇನ್ನೇನು ವಿಧಿ ಇಲ್ಲ ಅಂದ್ಬಿಟ್ಟು ಫೋನಲ್ಲೇ ನೋಡಿಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಸೊ ಇಲ್ಲಿ ರೆಡಿ ಆಗ್ತಿದ್ದೀನಿ. ಏನಿಲ್ಲ, ನಾನು ತುಂಬ ಸಿಂಪಲ್ಲಾಗಿ ರೆಡಿ ಆಗೋದು, ತುಂಬ ಓವರಾಗೇನು ರೆಡಿ ಆಗೋಲ್ಲ. ಜಸ್ಟ್ ಒಂದು ಕ್ರೀಮ್ ಹಾಕಿ ಬೊಟ್ಟಿಟ್ಕೊತೀನಿ ಅಷ್ಟೇ. ಅಂದರೆ ಗಂಧ ಯಾವಾಗೂ ಇದ್ದೇ ಇರಬೇಕು ನನಗೆ. ಆ ಗಂಧ ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಅಷ್ಟೇ ನಾನು ರೆಡಿ ಆಗೋದು ಯಾವಾಗೂ. ಇನ್ನು ರೆಡಿ ಆಗಿದ್ದಾದಮೇಲೆ ಮಾಮೂಲಿ ಪೂಜೆ ಮತ್ತು ಪೂಜೆಗೆ ಹೇಗೆ ರೆಡಿ ಮಾಡಿಕೊಂಡೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಆಯಿತಾ. ಸೊ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಆ ಮುಖದ ಮೇಲೆ ಒಂದು ಲಕ್ಷಣ ಬರೋದು. ಸೊ ನನಗಂತೂ ಬಿಫೋರ್ ಫೇಸ್ಗೂ ಮತ್ತು ಆಫ್ಟರ್ ಫೇಸ್ಗೂ ನೀವೇ ನೋಡ್ತಿರ್ಬೋದು, ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಆ ಮುಖಕ್ಕೆ ಒಂದು ಲಕ್ಷಣ ಬರೋದು. ಇನ್ನು ಕಾಡಿಗೆ ಕೂಡ ಯೂಸ್ ಮಾಡ್ತೀನಿ, ಬಟ್ ಇವಾಗ ಯೂಸ್ ಮಾಡ್ತಿಲ್ಲ. ರೇರಾಗಿ ಕಾಡಿಗೆನ ಯೂಸ್ ಮಾಡ್ತೀನಿ, ಡೈಲಿ ಅಂತೂ ಏನೂ ಯೂಸ್ ಮಾಡಿದ್ದಿಲ್ಲ. ಸೊ ಇಬ್ಬರು ಮಕ್ಳಿಗೂ ಸ್ನಾನ ಮಾಡಿಸಿದ್ದೆಲ್ಲ ಆಗಿತ್ತು. ಅಷ್ಟರಲ್ಲೇ ನನ್ನ ಮಗಳಿಗೆ ಕೂದಲೆಲ್ಲ ಹಾಕ್ಬಿಟ್ಟು ಒಂದು ಲೈಟಾಗಿ ಒಂದು ಕ್ಲಿಪ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಇನ್ನು ಚಿಕ್ಕ ಮಗಳು ನನಗೂ ತೋರಿಸು, ಕ್ಯಾಮ್ರಾ ನನಗೂ ತೋರಿಸು ಅಂತ ಹೇಳ್ತಾಯಿದ್ಲು. ಅವಳಿಗೂ ಸಹ ಫೋನ್ ಹಂಗೆ ಟರ್ನ್ ಮಾಡಿ ತೋರಿಸಿ ಮತ್ತು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಇನ್ನು ನಮ್ಮ ಮಾವಾಗೆ ಹೂವು ತೊಗೊಂಬ ಅಂತ ಹೇಳಿದ್ದೆ. ಅಂದರೆ ತೋಟದಲ್ಲಿ ನಿಮಗೆಲ್ಲ ಗೊತ್ತು, ಆಲ್ಮೋಸ್ಟ್ ಅಲ್ಲಿ ನಾವು ಕೊಂಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಎಲ್ಲ ತೋಟಗಳು ಜಾಸ್ತಿ ಇದೆ. ಮಾವ ಕೆಲ್ಸಕ್ಕೆ ಹೋಗೋದ್ರಿಂದ ಯಾವ್ದಾದ್ರು ಕೇಳಿದ್ರೆ ಕೊಡ್ತಾರೆ. ಸೊ ತೊಗೊಂಬರ್ತೀವಿ. ಇನ್ನೊಂದು ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಮಾಡಿದ್ದು ಸ್ವಲ್ಪ ಹೀಗೆ ಇರುತ್ತಲ್ಲ ನಮ್ಮ ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ಮು. ಹಾಗಾಗಿ ದೇವರ ಮನೆ ಕ್ಲೋಸ್ ಮಾಡಿದ್ವಿ. ಆವತ್ತೇನೇನು ಇಟ್ಟಿದ್ವಲ್ಲ ಅದೆಲ್ಲ ನೈವೇದ್ಯ ಸಮೇತ ಇವತ್ತನ್ನೇ ತೆಗ್ದಿದ್ದು. ಅವತ್ತೇನೋ ಗೊತ್ತಿಲ್ಲ, ಹಬ್ಬದ ದಿನ ನನ್ನ ಮಗಳು ಪೂಜೆ ಮಾಡಿದ್ದು. ರಾಯರಿಗೆ 2 ಸಲ 3 ಸಲ ಹೂವು ಹಾಕಿದ್ಲು, ಅಂದರೆ ಗುಲಾಬಿ ಹೂವು 2 ಸಲ 3 ಸಲ ಕೂಡ ಅದು ಬಿದ್ದು ಹೋಗ್ತಿತ್ತು. ಸರಿ ಇನ್ನು ಯಾಕೆ ಅದನ್ನೇ ಮತ್ತೆ ಹಾಕೋದು ಅಂದ್ಬಿಟ್ಟು ಅದನ್ನಷ್ಟಕ್ಕೆ ಹಾಕೇ ಇಲ್ಲ. ಇನ್ನು ಹೂವು ಎಲ್ಲ ನಾನೊಂದು ಸ್ಟೋರ್ ಮಾಡಿ ಇಡ್ತಿದ್ದೀನಿ. ಒಣಗಿರ್ತಕ್ಕಂಥ ಹೂವು ಎಲ್ಲವನ್ನು ಒಂದು ಬಾಕ್ಸಲ್ಲಿ ಹಾಕಿ ನಾನು ಸ್ಟೋರ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಾನು ಸುಮಾರು ಸಲ ಅನ್ಕೊತೀನಿ ಇದರಲ್ಲಿ ಧೂಪ ಮಾಡಬೇಕು ಅಂತ. ಅದಕ್ಕೆ ಈ ಸಲ ಏನೇ ಆಗಲಿ ಒಣಗಿರೋ ಹೂವನ್ನ ಎತ್ತು ಸ್ಟೋರ್ ಮಾಡಿ ಒಂದು ಕಡೆ ಮನೆಯೆಲ್ಲ ಇಟ್ಕೊಂಡು ಆಮೇಲೆ ಏನು ಮಾಡ್ತೀನಿ ಅಂದರೆ ಅದ್ರಲ್ಲಿ ಧೂಪ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನು ಬುಟ್ಟಿಯಲ್ಲಿ ಕೂಡ ಕೆಲವೊಂದು ಹೂವು ಹಾಗೆ ಇತ್ತು, ಹಾಗಾಗಿ ಆ ಹೂವು ಕೂಡ ನಾನು ಆ ಒಂದು ಬಾಕ್ಸಲ್ಲಿ ಹಾಕಿ ಆ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡೆ. ಇನ್ನು ಇದು ನೀವು ನೋಡ್ತಿದ್ದೀರಾ ಅಲ್ವಾ, ಹೂವಿನ ಬುಟ್ಟಿ, ಇದಕ್ಕೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಅಂತಲೇ ಹೇಳ್ಬೋದು. ಅದು ನಮ್ಮ ಅಪ್ಪನ ನೆನಪು. ಅಪ್ಪ ಶಬರಿಮಲೆಗೆ ಹೋದಾಗ ನಮ್ಮ ಅಜ್ಜಿ ಮನೆಗೆ, ಅಂದರೆ ಇವಾಗ ನಾನಿರೋ ಮನೆಗೆ ತಂದು ಕೊಟ್ಟಿದ್ದು. ಅದಕ್ಕೆ ಆ ಬುಟ್ಟಿನ ನೋಡಿದಾಗಲೆಲ್ಲ ಅಪ್ಪದ್ದು ನೆನಪಾಗಲಿ ಅಂದ್ಬಿಟ್ಟು ನಾನು ಇವಾಗ ಏನು ಮಾಡಿದ್ದೆ ಅಂದರೆ ಈಗ ಅಟ್ ಪ್ರೆಸೆಂಟ್ ಎತ್ತು ದೇವರ ಮನೇಲಿ ಇಟ್ಕೊಂಡಿದ್ದೀನಿ. ಇದು ಇಷ್ಟು ದಿನ ಮೇಲೆ ರೂಮಲ್ಲಿ ಇಟ್ಟಿದ್ದು, ವಾಶ್ ಮಾಡಿರಲಿಲ್ಲ. ಇವಾಗ ಎತ್ತಿ ತಗೊಬಂದು ದೇವ್ರ ಮನೇಲಿ ಇಟ್ಟಿದ್ದೀನಿ. ಮತ್ತು ದೀಪ ಇತ್ತಲ್ಲ ದೇವ್ರ ಮನೆಯಲ್ಲಿ, ಅದು ಮನೆ ವಾಶ್ ಮಾಡ್ಬೇಕಾದ್ರೆ ಮುರಿದೋಯ್ತು. ಅಂದರೆ ಲೈಟಾಗಿ ಆ ವೆಲ್ಡಿಂಗ್ ಇರುತ್ತಲ್ಲ ಅದು ಬಿಟ್ಟೋಗಿತ್ತು. ಇನ್ನು ಅದಕ್ಕೆ ದೊಡ್ಡ ದೀಪವನ್ನು ಇಟ್ಟಿದ್ದೀನಿ. ಇನ್ನು ಆ ದೀಪನ ಕೂಡ ಎಕ್ಸ್ಚೇಂಜ್ ಮಾಡ್ಕೊಬೇಕಾಗತ್ತೆ. ಇನ್ನು ಹೂವುಗಳು ತಂದಿದ್ರಲ್ಲ, ಹೂವು ಎಲ್ಲ ಬುಟ್ಟಿಯೆಲ್ಲ ಹಾಕ್ಕೊಂಡು ಹೂವು ನೀಟಾಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ, ನೋಡ್ತಿರ್ಬೋದು. ಮತ್ತು ಇನ್ನೊಂದು ಏನಾಯಿತು ಅಂದರೆ ನಮ್ಮ ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ಫಸ್ಟ್ ಗೊತ್ತಿಲ್ದಿರ ರಾಯರ ಮುಂದೆ ದೀಪ ಹಚ್ಚಿದ್ನ. ಆ ದೀಪ ಸ್ವಲ್ಪ ಸೋರ್ತಿತ್ತೇನೋ ಗೊತ್ತಿಲ್ಲ, ಅಲ್ಲಿ ಇದೆಲ್ಲ ಕೂಡ ನಾನು ಗ್ರಾನೈಟ್ ಕಲರನ್ನು ಎಣ್ಣೆ ಥರ ಆಗಿದೆ. ಅದಕ್ಕೆ ಒಂಥರ ನೋಡೋದಕ್ಕೆ ಬೇಜಾರಾಗುತ್ತೆ. ಆದರೆ ಇದ್ರ ಮೇಲೆ ಒಂದು ಶೀಟ್ ಅಂಟಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಂಟಿಸಿದ್ರೆ ಇನ್ನೂ ಅವಾಗ ದೇವ್ರ ಮನೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ದೇವ್ರ ಮನೆಯಲ್ಲಿ ಎಲ್ಲ ಯಾವ ಚಿಕ್ಕ ಫೋಟೋಯಿಂದ ಹಿಡಿದು ವಿಗ್ರಹದಿಂದ ಹಿಡಿದು ಎಲ್ಲದಕ್ಕೂ ಸಹ ನೀಟಾಗಿ ಹೂವನ್ನು ಇಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇನ್ನು ಕಟ್ಟಿ ಹೂವು ಇಡೋದಕ್ಕಿಂತ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನು ಹೊಸ್ಲಿಗೆ ಹಬ್ಬದ ದಿನ ಹೇಳಿದ್ನಲ್ಲ, ಹಬ್ಬದ ದಿನ ಮಾಡಿದ್ದು
ಮತ್ತೆ ಮಾಡಲಿಲ್ಲ ಅಂತ. ಹಾಗಾಗಿ ಹೊಸ್ಲನ್ನ ತೊಳೆದು ನೀಟಾಗಿ ಅರಶಿನ ಕುಂಕುಮವನ್ನು ಇಟ್ಕೊತಿದ್ದೀನಿ. ನಾನು ಪ್ರತಿ ಸರಿನೂ ಬೆಳಗ್ಗೆ ಬೇಗ ಎದ್ದೇಳಬೇಕು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡೋ ಪೂಜೆಯನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ನೆಮ್ಮದಿಯಿಂದ ಮಾಡೋದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ನನ್ನ ಒಂದು ವಿಚಾರದಲ್ಲಿ ನಾನು ಯಾರೇನೋ ಗೊತ್ತಿಲ್ಲ, ಎಲ್ಲರೂ ಇದ್ದಂಗೆ ನಾನು ಇರೋದಿಲ್ಲ. ನನಗೆ ಹೆಂಗೆ ಅನಿಸುತ್ತೋ ಆ ಥರನೇ ನಾನು ಇರೋದು. ಹಾಗಾಗಿ ಹೊಸ್ಲನ್ನ ತೊಳೆದು ನೀಟಾಗಿ, ಆ್ಯಕ್ಚುಲಿ ಇವಾಗೂ ಹೊಸ್ಲು ತೊಳೆಯಲ್ಲ, ಬಟ್ಟೆಯಲ್ಲಿ ಒರೆಸ್ಕೊತಿದ್ದೆ. ಬಟ್ ಇವತ್ತು ಹೊಸ್ಲು ತೊಳಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅವ್ರು ಹೇಳಿದ್ದಾರೆ ಪಾಲಿಷ್ ಹಾಕಿರೋರು, ಹೊಸ್ಲು ಜಾಸ್ತಿ ನೀರು ಹಾಕಿ ತೊಳಿಬಾರ್ದು, ಪಾಲಿಷ್ ಬೇಗ ಹೋಗ್ಬಿಡುತ್ತೆ ಅಂತ. ಹಾಗಾಗಿ ನಾನು ಯಾವಾಗೂ ಒಂದು 15 ದಿನಕ್ಕೊಂದ್ಸಲಿ ಮಾತ್ರ ಹೊಸ್ಲು ತೊಳ್ಕೊತೀನಿ. ಹೊಸ್ಲು ತೊಳೆದಾದ್ಮೇಲೆ ಅರಿಶಿನವನ್ನು ಉಜ್ಜಬೇಕು. ಅರಿಶಿನವನ್ನು ಉಜ್ಜಿತೀನಿ ಯಾವಾಗೂ, ಅದು ಉಜ್ಜಲೇಬೇಕು. ಅರಿಶಿನವನ್ನು ಉಜ್ಜೋದಕ್ಕೂ ಒಂದು ಸೈಂಟಿಫಿಕೇಟ್ ರೀಸನ್ಸ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ಮೇ ಬಿ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಮನೆಯಿಂದ ಒಳಗಡೆ ಈ ಸೀಮೆ ಅದು ಇರುವೆ ಅದು ಇದು ಇರುತ್ತಲ್ವ, ಅದೆಲ್ಲ ಮನೆ ಒಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೈಂಟಿಫಿಕೇಟ್ ರೀಸನ್ ಇರೋದ್ರಿಂದ ಹೊಸ್ಲಿಗೆ ಅರಿಶಿನವನ್ನು ಉಜ್ಜುತ್ತಾರೆ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಗಿದ್ದಾದಮೇಲೆ ಮಾಮೂಲಿ ರಂಗೋಲಿ ಹಾಕೋದಿದ್ದೇ ಇರುತ್ತಲ್ವ, ಹೆಣ್ಮಕ್ಳಿಗೆ ರಂಗೋಲಿ ಅಂದರೆ ಇಷ್ಟ. ಸೊ ರಂಗೋಲಿಯನ್ನು ಹಾಕಿದ್ದಾಯಿತು. ನನ್ನ ಮಗಳಲ್ಲಿ ಹೇಳ್ತಿದ್ರು ಯಾವಾಗೂ ಹಾಕಿರೋ ಡಿಸೈನೇ ಹಾಕ್ತೀಯ ಅಂತ. ಬಟ್ ಇನ್ಮೇಲೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ಮೈಂಡ್ ಫಸ್ಟ್ ಬರೋದೇ ನನಗೆ ಆ ಲೋಟಸ್ಸು, ಅದೊಂದೇ ಡಿಸೈನೇ ಬೇಗ ನೆನಪು ಬರೋದು. ಸೊ ಡಿಸೈನ್ಸ್ ಎಲ್ಲ ಈ ಫೋನಲ್ಲಿ ನೋಡಿದಾಗ ಅಥವಾ ಹೊರಗಡೆ ಎಲ್ಲಾದರೂ ನೋಡಿದಾಗ ಈ ಥರ ಹಾಕಬೇಕು ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊತೀನಿ. ಮತ್ತೆ ಅದೇ ಮರ್ತೋಗಿರ್ತೀನಿ, ಅದೇನೋ ಗೊತ್ತಿಲ್ಲ. ರೈಸಲ್ಲಿ ನೆನಪು ಮಾಡಿಕೊಂಡು ಬೇರೆ ಡಿಸೈನನ್ನು ಹಾಕಬೇಕು. ಯಾವಾಗೂ ಕಲರ್ ಹಾಕ್ತಿದ್ನಲ್ಲ, ಸೊ ಇವತ್ತು ಕಲರ್ ಬೇಡ ಅಂತ ಕೆಮ್ಮಣ್ಣು ಯೂಸ್ ಮಾಡಿ ಹಾಕಿದ್ದೀನಿ. ಇನ್ನು ಇವತ್ತಿನ ಲಾಗ್ ಇಷ್ಟೇ. ಮತ್ತು ಇನ್ನೂ ಹೇಳಬೇಕು ಅಂದರೆ ಇವತ್ತು ನನ್ನ ಮಗಳು ರಾಘವೇಂದ್ರ ಸ್ವಾಮಿ ಸ್ತೋತ್ರವನ್ನು ಹೇಳಿದ್ಲು ದೇವ್ರ ಮನೆಯಲ್ಲಿ. ಸೊ ತುಂಬ ಚೆನ್ನಾಗಿದೆ. ನೀವು ಅದನ್ನು ಮಿಸ್ ಮಾಡಿದಿರ ವಿಡಿಯೋ ಕೊನೆಯ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗಂತೂ ಸಕ್ಕ ಶಾಕ್ ಆಯಿತು ಗೊತ್ತಾ. ಯಾವತ್ತೂ ಹೇಳಿರಲಿಲ್ಲ. ನಾವು ಅವಾಗವಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗ ನನ್ನ ಮಗಳು ಮತ್ತು ನಾನು ಹೇಳ್ಕೊತಾ ಇದ್ವಲ್ಲ, ಆವಾಗ ಅವಳು ಸಡನ್ನಾಗಿ ನೋಡಿದ್ರೆ ನಿನ್ನೆ ಹೇಳಿಬಿಟ್ಲು. ಸಖತ್ ಶಾಕ್ ಆಯಿತು ಅಂತ ಗೊತ್ತಾ ನನಗೆ, ಸೀರಿಯಸ್ಲಿ. ಮತ್ತು ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಕ್ಯೂಟಾಗಿ ಹೇಳಿದ್ಲು ಅಂದರೆ ಅಷ್ಟು ಕ್ಯೂಟಾಗಿ ಹೇಳಿದ್ಲು ಅವಳು. ಇನ್ನೂ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯ್ತಲ್ವ ಬಾಗಿಲಿಗೆ, ಇನ್ನು ಹೂವು ಇಡ್ತಾಯಿದ್ದೀನಿ. ಮತ್ತು ಆ ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಒರೆಸ್ಕೊಂಡು ಲೈಟಾಗಿ ಚಿಕ್ಕದಾಗಿ ಬಾರ್ಡರನ್ನು ಹಾಕ್ತಿದ್ದೀನಿ, ನೀವು ನೋಡ್ತಿರ್ಬೋದು. ನನಗಂತೂ ರಂಗೋಲಿ ಪುಡಿ ಎಷ್ಟಿದ್ರೂ ಸಾಕಾಗೋದಿಲ್ಲ ಒಂದೊಂದ್ಸಲಿ, ಅಷ್ಟು ರಂಗೋಲಿ ಬಿಡಿಸೋ ಹುಚ್ಚು ನನಗಂತೂ. ಆದರೆ ಇವಾಗ ಸ್ವಲ್ಪ ರಂಗೋಲಿ ಪುಡಿ ಜಾಸ್ತಿ ಖರ್ಚಾಗ್ಬಿಡುತ್ತಲ್ಲ ಮಾಡಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ರಂಗೋಲಿಯನ್ನು ಹಾಕ್ತಿದ್ದೀನಿ. ಮೊದಲಾದ್ರೆ ರಂಗೋಲಿ ಪುಡಿ 1 kg ಇದ್ದರೆ ಒಂದೇ ಸಲ ಹಾಕ್ಬಿಡ್ತಿದ್ದೆ, ಅಷ್ಟೊಂದು ಹುಚ್ಚಿತ್ತು ರಂಗೋಲಿ ಮೇಲೆ. ಇವಾಗ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊತಾ ಬರ್ತಿದ್ದೀನಿ. ಯಾಕಂದರೆ ಇವಾಗ ಅದು ಇದು ಇರುತ್ತಲ್ಲ, ರಂಗೋಲಿ ಪುಡಿ ಖರ್ಚು ಜಾಸ್ತಿ ಆದರೆ ಅಯ್ಯೋ ವೇಸ್ಟ್ ಆಗಿಬಿಡುತ್ತಲ್ಲ ಅನ್ನೋ ಮೈಂಡ್ ಸೆಟ್ಟು ನನಗೆ. ಹಾಗಾಗಿ ಅಷ್ಟೇ. ಆಮೇಲೆ ಆ ತುಳಸಿ ಹತ್ರ ಮತ್ತು ಆಲೋವೆರಾ ಗಿಡ ಹತ್ರ ಎಲ್ಲ ಹಾಕಿದ್ದೀವಲ್ಲ, ಅಲ್ಲೆಲ್ಲ ತೊಳ್ಕೊಂಡು ಅಲ್ಲೂ ಕೂಡ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಅಲ್ಲೂ ಅಷ್ಟೇ ಸಿಂಪಲ್ಲಾಗಿ ಒಂದು ಬಾರ್ಡರನ್ನು ಹಾಕ್ಕೊಂಡೆ ಅಷ್ಟೇ. ಮತ್ತು ನಾನು ನಿಮಗೆ ಇವತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳ್ತೀನಿ. ಎಸ್ಪೆಷಲಿ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋವನ್ನು ಅದನ್ನು ಕೊನೆ ತನಕ ನೀವು ನೋಡಲೇಬೇಕು, ನೀವು ನೋಡಿದ್ರೇ ಅರ್ಥ ಆಗೋದು. ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಹೊಸ್ಲ ಹತ್ರ ಮತ್ತು ದೇವ್ರ ಮನೇಲಿ ಕ್ಲೀನು ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲೇ ಆಲ್ಮೋಸ್ಟ್ ಅಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ನಾನು ಹೇಳಿದ್ನಲ್ಲ, ಪೂಜೆ ಯಾವಾಗ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಖುಷಿಯಿಂದ ಎಷ್ಟು ನೆಮ್ಮದಿಯಿಂದ ಎಷ್ಟು ಮನಸ್ಸನ್ನು ಫ್ರೀ ಮಾಡಿಕೊಂಡು ಕೆಲಸ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಇನ್ನು ಬಾಳೆಗೊನೆ ನನ್ನ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಅದರಲ್ಲಿ ಒಂದು ಚಿಪ್ ಬಾಳೆಹಣ್ಣನ್ನು ತೆಗೆದು ದೇವ್ರ ಮನೇಲಿ ಇಡೋಣ ಅಂದ್ಬಿಟ್ಟು ಇಲ್ಲಿ ಇಡ್ತಿದ್ದೀನಿ. ಹಣ್ಣಾಗಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರ ಮನೆಯಲ್ಲೇ ಹಣ್ಣಾಗಲಿ ಒಂದು ಚಿಪ್ಪು ಅಂದ್ಬಿಟ್ಟು ನಾನು ಏನು ಮಾಡ್ತಿದ್ದೀನಿ, ಪ್ರತಿ ಸಾರಿ ಬಾಳೆಗೊನೆ ನಮ್ಮ ಮನೆಗೆ ತಂದಾಗಲೂ ಅದರಲ್ಲಿ ಸ್ವಲ್ಪ ಹಣ್ಣನ್ನು ಎತ್ತಿ ದೇವ್ರ ಮನೆ ಇಟ್ಬಿಡ್ತೀನಿ ನಾನು. ಇನ್ನು ಅದನ್ನೆಲ್ಲ ಇಟ್ಟಿದ್ದಾದಮೇಲೆ ಮತ್ತು ಆಗಲೇ ಹೂವು ಎಲ್ಲ ಇಟ್ಟಿದ್ನಲ್ಲ, ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ದೇವ್ರ ಮನೇಲಿ ಕ್ಲೀನ್ ಮಾಡ್ಕೊತಿದ್ದೀನಿ. ಲೈಕ್ ಎಣ್ಣೆ ಬಿದ್ದಿರುತ್ತೆ ಮತ್ತು ಊದುಬತ್ತಿ ಧೂಳಿರುತ್ತಲ್ಲ ಅದೆಲ್ಲ ಬಿದ್ದಿರುತ್ತೆ. ಹಾಗಾಗಿ ಇದನ್ನೆಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ಇನ್ನು ಇವತ್ತು ಶುಕ್ರವಾರ, ಮತ್ತು ಶುಕ್ರವಾರ ಸಪ್ರೇಟಾಗಿ ಏನೋ ನಾನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ದೀಪ ಹಚ್ತೀನಿ ಅಷ್ಟೇ. ಹೂವೂ ಅಷ್ಟೇ ಸ್ವಲ್ಪನೂ ಬಾಡಿರೋದಿಲ್ಲ. ಪ್ರತಿದಿನ ಹೂವು ಚೇಂಜ್ ಮಾಡಬೇಕು ಅಂತಾರೆ, ಬಟ್ ನಮಗೆ ಹೂವು ಇಲ್ಲದೇ ಇರೋದ್ರಿಂದ ಈ ದಾಸವಾಳ ಹೂವು ಆ ಥರ ಹೂವು ಆದರೆ ಒಂದಿನಕ್ಕೆಲ್ಲ ಬಾಡೋಗುತ್ತೆ. ಬಟ್ ಈ ಸೇವಂತಿಗೆ ಹೂವು ಅನ್ನೋದು 3 ದಿನ ಆದರೂ ಹೀಗೆ ಇರುತ್ತೆ. ಸೊ ಹಂಗಾಗಿ ನಾನು ಮತ್ತೆ ಇವತ್ತು ತೆಗಿಯೋದು
ತೆಗಿಯೋದಿಲ್ಲ, ಅಂದರೆ ದಿನಾನೂ ತೆಗಿಯೋದಿಲ್ಲ. ಇನ್ನು ಕರೆಂಟ್ ಹೋಗ್ಬಿಟ್ಟಿತ್ತು, ಮತ್ತು ಲೈಟ್ ಹಾಕ್ಬಿಟ್ಟು ಇಲ್ಲಿ ದೀಪ ಹಚ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಆ 2 ಚಿಕ್ಕದಾಗಿತ್ತಲ್ಲ 2 ದೀಪ, ಒಂದು ದೀಪ ವೆಲ್ಡಿಂಗು, ನನಗೆ ದೀಪ ತುಂಬ ಇಷ್ಟ ಆಗಿತ್ತು. ಬಟ್ ಏನು ಮಾಡೋದು, ಉಜ್ಜುತ್ತಾ ಅದು ಹಂಗೆ ಇದಾಗೋಯಿತು. ಹಾಗೆ ರಾಯರ ಹತ್ರ ಕೂಡ ದೀಪ ಹಚ್ತಿದ್ದೀನಿ, ನೀವು ನೋಡ್ತಿರ್ಬೋದು. ದೀಪ ಹಚ್ಚಿ ಊದುಬತ್ತಿ ಹಚ್ಚಿ ಮತ್ತು ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮುಗಿಸ್ದೆ. ದೇವ್ರ ಮನೇಲಿ ಕೂತ್ಕೊಂಡು 1 ಅವರ್ 2 ಅವರ್ ಕೂತ್ಕೊಂಡು ಸ್ತೋತ್ರಗಳು ಹೇಳ್ಕೊಂಡು ಆ ಥರ ಎಲ್ಲ ಅಭ್ಯಾಸ ಇಲ್ಲ ನನಗೆ. ಪೂಜೆ ಮಾಡಬೇಕು, ದೇವರನ್ನು ನೆನಪು ಮಾಡ್ಕೊಬೇಕು ಅಷ್ಟೇ. ಸೊ ಇದು ನನ್ನ ಒಂದು ವಾಡಿಕೆ. ನಾನು ಪ್ರತಿ ವಿಡಿಯೋದಲ್ಲೂ ಮತ್ತು ವ್ಲಾಗ್ ಮಾಡಿದಾಗಲೆಲ್ಲ ನಿಮ್ಗೆ ಹೇಳ್ತಾನೆ ಇರ್ತೀನಿ, ನಾನು ನನ್ನ ಥರನೇ ಇರೋದಕ್ಕೆ ಇಷ್ಟಪಡ್ತೀನಿ, ಬೇರೆಯವ್ರನ್ನ ನೋಡಿ ನಾನು ಇದು ಮಾಡೋದಿಲ್ಲ. ಯಾಕಂದರೆ ಅದು ನನಗೆ ಹಾಗೆ ಬಂದರೆ ಮಾತ್ರ ನಾನು ಆ ಥರ ಮಾಡ್ತೀನಿ. ಇಲ್ಲ ನನ್ನ ಮನಸ್ಸಿಗೆ ಅನಿಸ್ಬೇಕು ನಾನು ಕೂಡ ಈ ಥರ ಮಾಡಬೇಕಪ್ಪ ಅಂತ, ಇಲ್ಲಾಂದರೆ ನಾನು ಮಾಡೋದಕ್ಕೆ ಹೋಗೋದೇ ಇಲ್ಲ. ಇನ್ನು ಹೊರಗಡೆ ಊದುಬತ್ತಿ ಹಚ್ಚಿ ಮತ್ತು ಹೊಸ್ಲಿಗೆಲ್ಲ ಊದುಬತ್ತಿ ಹಚ್ಚಿ ಮತ್ತು ಮಂಗಳಾರತಿಯನ್ನು ಮಾಡಿ ದೇವ್ರ ಮನೆಯಲ್ಲಿ ಮತ್ತು ಮನೆ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ, ಆಲೋವೆರಾ ಗಿಡಗೆ ಎಲ್ಲದಕ್ಕೂ ಮಂಗಳಾರತಿ ಮಾಡಿ ಈ ಪೂಜೆಯನ್ನು ಮುಗಿಸ್ದೆ. ಮತ್ತು ನೈಟ್ ಏನು ಅಡುಗೆ ಮಾಡಿದ್ದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಅಂದರೆ ಅಡುಗೆ ಮಾಡೋದನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ಮಾಡಿದ್ದೆ. ಹಂಗಾಗಿ ಅಡುಗೆ ಏನು ಮಾಡಿದ್ದೆ ನೈಟ್ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಲ್ಲ. ಇನ್ನು ನನ್ನ ಮಗಳು ಚಿಕ್ಕ ಮಗಳು ದೊಡ್ಡ ಮಗಳು ರಾಯರ ಸ್ತೋತ್ರ ಹೇಳಿದಾರಲ್ಲ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ. ನೀವು ಮಿಸ್ ಮಾಡಿದೆ ನೋಡಲೇಬೇಕು. ಗುರುವಾರ ಅಂದಿದ ತಕ್ಷಣ ಫಸ್ಟ್ ನೆನಪು ಬರೋದೇ ನನಗೆ ರಾಘವೇಂದ್ರ ಸ್ವಾಮಿನೇ. ಹಾಗಾಗಿ ಯಾವಾಗ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಗುರುವಾರ ಮಾತ್ರ ಪೂಜೆ ಮಾಡೋದು ನಾನು ಮಿಸ್ ಮಾಡೋದೇ ಇಲ್ಲ. ಎಕ್ಸ್ಪೆಷಲಿ ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಸಂಜೆ ಟೈಮ್ ಆದರೂ ಪೂಜೆ ಮಾಡೇ ಮಾಡ್ತೀನಿ. ಯಾಕಂದರೆ ನಾನು ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದಿಲ್ಲ, ಇದು ನನ್ನ ವೀಕ್ನೆಸ್ಸು. ಹಾಗಾಗಿ ನಾನು ಸಂಜೆ ಟೈಮೇ ಪೂಜೆ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಅಲ್ಲಿ 90% ನಾನು ಸಂಜೆ ಟೈಮೇ ಪೂಜೆ ಮಾಡ್ಕೊತೀನಿ. ಯಾವಾಗ ಮಾಡಿದ್ರೂ ಏನೋ, ನಾನು ಆಗಲೇ ಹೇಳಿದೆ, ಯಾವಾಗ ಮಾಡಿದ್ರೆ ಏನು, ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಮಾಡಬೇಕು. ಇದು ನನ್ನ ವಾದ. ಅದ್ರ ಮೇಲೆ ಅದು ನಿಮ್ಮ ಇಷ್ಟ. ನಾನು ಮಾಡೋದೊಂದು ಹೇಳೋದೊಂದು ಮಾಡಲ್ಲ, ಏನು ಮಾಡ್ತೀನೋ ಅದನ್ನೇ ಹೇಳೋದು. ಇನ್ನು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಇಬ್ಬರು ಮಕ್ಕಳು ಬಂದು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಮತಾಂ ಕಾಮಧೇನವೇ ಆಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಾಮತಾಂ ಕಾಮಧೇನವೇ. ಇನ್ನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಈ ಥರ ಇತ್ತು ನೋಡೋದಕ್ಕೆ. ಇವತ್ತೇ ಒಂದು ಮಾವಿನಕಾಯನ್ನು ತಂದಿದ್ರು, ಅಂದರೆ ಹೂವು ತಂದಿದ್ರಲ್ಲ ಆವತ್ತೇ ಮಾವಿನಕಾಯನ್ನು ಕೂಡ ತಂದಿದ್ರು. ಸೊ ಇಲ್ಲಿ ಕಟ್ ಮಾಡಿ ಭವಿಕ ತಿಂತಾಯಿದ್ದು. ಸೊ ನಾನು ಹಾಗೆ ಕ್ಯಾಶುವಲಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ಏನು ವಿಡಿಯೋ ಮಾಡಬೇಕು ಅಂತ ಏನೂ ಮಾಡಲಿಲ್ಲ. ಅವಳು ಆ್ಯಕ್ಚುಲಿ ತಿಂತಾಯಿದ್ದು ಬೆಳಗ್ಗೆ ಹಾಕ್ಕೊಂಡು ನಾನು ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ ಅಷ್ಟೇ. ಸೊ ಈ ಥರ ವಿಡಿಯೋ ನೋಡಿದಾಗ ಬಾಯಲ್ಲಿ ನೀರಂತೂ ಸುರೋದು ಪಕ್ಕನೇ. ಸೊ ನನಗೂ ಆ ಥರನೇ ಆಗುತ್ತೆ. ಇನ್ನು ನೈಟ್ಗೆ ಡಿನ್ನರ್ಗೆ ಏನು ಮಾಡಿದ್ದೆ ಅಂದರೆ ಕ್ಯಾರೆಟ್ ಪಲ್ಯವನ್ನು ಮಾಡಿ ಚಪಾತಿಯನ್ನು ಮಾಡಿದ್ದೆ. ಚಪಾತಿ ಮಾಡಿ ಚಟ್ನಿಯನ್ನು ಮಾಡಿದ್ದೆ. ಸೊ ಚಟ್ನಿಗೆ ನಾನು ಒಗ್ಗರಣೆ ಹಾಕಲಿಲ್ಲ, ಯಾಕಂದರೆ ಇರಲಿ ಪರವಾಗಿಲ್ಲ ಒಗ್ಗರಣೆ ಹಾಕಿಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಒಗ್ಗರಣೆ ಹಾಕಿಲ್ಲ. ಇನ್ನು ರೈಸು, ಚಪಾತಿ, ಚಟ್ನಿ ಮತ್ತು ರೈಸ್ ಮತ್ತು ಪಲ್ಯ ಅಂದರೆ ಕ್ಯಾರೆಟ್ ಪಲ್ಯ. ಹಾಲನ್ನು ಕಾಯಿಸಿ ನೋಡ್ತಿರ್ಬೋದು, ಹಾಲು ಕಾಯಿಸಿ ಇಟ್ಟಿದ್ದೀನಿ. ಯಾಕಂದರೆ ಮಾರ್ನಿಂಗ್ ಅಷ್ಟರಲ್ಲಿ ಅದು ಹಂಗೆ ಇಟ್ಟರೆ ಒಡೆದೋಗುತ್ತಲ್ವ ಹಾಲು, ಹಾಗಾಗಿ ಕಾಯಿಸಿ ಇಟ್ಟಿದ್ದೀನಿ. ಇದಿಷ್ಟು ನಮ್ಮ ಮನೆಗೆ ಡಿನ್ನರ್ಗೆ ಪ್ರಿಪೇರ್ ಮಾಡಿದ್ದು ಫ್ರೆಂಡ್ಸ್. ಮತ್ತು ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಆವಾಗವಾಗ ಹೇಳ್ತಿರ್ತೀನಿ, ನೈಟ್ ಟೈಮ್ ಮಾತ್ರ ನಾವು 4 ಜನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಮಧ್ಯಾಹ್ನ ತಿನ್ನೋದಕ್ಕಾಗೋದಿಲ್ಲ ಅಂತ ನೈಟ್ ಮಾತ್ರ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಇದು ಗುರುವಾರದ ಲಾಗ್ ಅಂತಲೇ ಹೇಳಬಹುದು. ಗುರುವಾರ ಇಷ್ಟೆಲ್ಲ ಆಯಿತು. ಇನ್ನು ಇವಾಗ ಫಾರ್ ಎಕ್ಸಾಂಪಲ್ ಹೋಗೋದು ಬರೋದು ಅದನ್ನೆಲ್ಲ ಏನೂ ಮಾಡಲಿಲ್ಲ. ಜಸ್ಟ್ ನಾರ್ಮಲ್ಲಾಗಿ ಏನೇನು ಕೆಲಸ ಮಾಡ್ತೀನಿ ಅದನ್ನಷ್ಟೇ ನಾನು ಫಸ್ಟ್ ಹೇಳ್ತಿದ್ದೀನಿ, ಇವಾಗಲೂ ಹೇಳ್ತಿದ್ದೀನಿ ಅಷ್ಟೇ. ಸೊ ಎಲ್ಲರಿಗೂ ಬಡಿಸಿದಾದ್ಮೇಲೆ ಒಟ್ಟಾರೆಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮಲಗ್ತೀವಲ್ವ. ಸೊ ಆ ಒಂದು ಕ್ಷಣಕ್ಕೋಸ್ಕರನೇ ಪ್ರತಿಯೊಬ್ಬರು ಕಷ್ಟಪಡೋದು, ಪ್ರತಿಯೊಬ್ಬರೂ ಜೀವನ ಮಾಡ್ತಿರೋದು. ನೆಮ್ಮದಿಯಾಗಿ ಒಂದೊತ್ತು ಕುತ್ಕೊಂಡು ಊಟ ಮಾಡಿರೋದಿದೆಯಲ್ಲ ಅದರಲ್ಲಿ ತುಂಬ ತೃಪ್ತಿ ಸಿಗುತ್ತೆ. ಏನಂತೀರಾ? ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಎಕ್ಸ್ಪೆಷಲಿ ನಮ್ಮ ರಾಯರವರ ಗುರುವಾರದ ವಿಡಿಯೋ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ವಿಡಿಯೋ ಬಗ್ಗೆ ಏನೆಲ್ಲ ಅನಿಸಿಕೆಗಳು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತ ತಿಳಿಸಬೇಕು. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ.
ಮತ್ತು ಇವತ್ತು ಸಂಜೆ 5 ಗಂಟೆಗೆ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ಹಣ ಹೇಗೆ ಸೇವಿಂಗ್ಸ್ ಮಾಡೋದು ಅನ್ನೋದಾಗಿರ್ಬೋದು, ಮತ್ತು ಒಂದು ಹೋಮ್ ಟೂರ್ ಆಗಿರ್ಬೋದು, ಇದರ ಸಾಕಷ್ಟು ವಿಡಿಯೋಸ್, ಇನ್ಫಾರ್ಮೇಷನ್ ವಿಡಿಯೋಸು ಸಂಜೆ 5 ಗಂಟೆಗೆ ಬರುತ್ತೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ವಿಡಿಯೋ ಯಾವುದಾದ್ರೂ ಒಂದು ವಿಡಿಯೋ ಬಂದೇ ಬರುತ್ತೆ. ಸೊ ಮಿಸ್ ಮಾಡ್ದಿರ ವಿಡಿಯೋವನ್ನು ನೋಡಿ. ಮತ್ತು ಯಾವ್ದಾದ್ರು ವಿಡಿಯೋ ಯೂಟ್ಯೂಬರ್ಸ್ ನೋಡ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಇವತ್ತು ನಾನು ಒಂದು ಪಾರ್ಟ್ ಟೈಮ್ ಜಾಬನ್ನು ಇವತ್ತು ನಾನು ಸೇರ್ಕೊತಿದ್ದೀನಿ, ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಷ್ಟಕ್ಕೂ ಆ ಜಾಬ್ ಏನು ಮತ್ತು ಇನ್ಕಮ್ ಎಷ್ಟು ಬರುತ್ತೆ ಮತ್ತು ಏನು ಪ್ರೊಸೆಸ್ಸು ಇದನ್ನೆಲ್ಲ ಕೂಡ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನನ್ನ ಮನೇಲಿ ಇವಾಗ ವೇಸ್ಟ್ ಆಗಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಇನ್ಕಮ್ ಬರಬೇಕು. ಸೊ ಮಕ್ಕಳನ್ನ ಮತ್ತು ಸಂಸಾರನ ನಿಭಾಯಿಸೋದಕ್ಕೆ ಒಂದಷ್ಟು ಇನ್ಕಮ್ ಬರಬೇಕು. ಹಾಗಾಗಿ ಯಾವುದೋ ಒಂದು ಜಾಬ್ ಮಾಡಲೇಬೇಕು. ಸೊ ಆ ಜಾಬ್ ಬಗ್ಗೆ ಏನು ಡೀಟೇಲ್ಸ್ ಆಗಿ ನಾನು ಅಪ್ಕಮಿಂಗ್ ನನ್ನ ವಿಡಿಯೋಸಲ್ಲಿ ಬರುತ್ತೆ. ಸೊ ಹಾಗಾಗಿ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ದೆ ನೋಡಿ. ಅದು ನಾನು ಮಾಡಿದ್ರೆ ಲಾಭ ಆಯಿತಾ, ನಷ್ಟ ಆಯಿತಾ, ಅಥವಾ ಮೋಸ ಮಾಡಿದ್ರಾ, ಸೊ ಇದ್ರ ಬಗ್ಗೆ ಎಲ್ಲ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಯಾವುದಕ್ಕೂ ಸಹ ವಿಡಿಯೋವನ್ನು ಪೂರ್ತಿ ನೋಡಿ. ಜೊತೆಗೆ ಆ ವಿಡಿಯೋವನ್ನು ಅಂದರೆ ನೆಕ್ಸ್ಟ್ ಆಗ್ತೀನಲ್ಲ ಆ ವಿಡಿಯೋವನ್ನು ಪೂರ್ತಿ ನೋಡಿ. ಜೊತೆಗೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಆಗ ಮತ್ತೆ ಹುಡ್ಕೋದಕ್ಕೆ ಕಷ್ಟ ಆಗ್ಬೋದಲ್ವ ಚಾನಲ್ನ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮದ ತಾಯ ಚ ಬಲಜಾಂ ಕಲ್ಪವೃಕ್ಷ ಕಾಮಧೇನವೇ.